ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ 70ರಿಂದ 80 ಶಾಸಕರು ರಿಸೈನ್. ಸಿಎಂ ಬದಲಾವಣೆಯ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತಹ ಹಿಂದ ವರ್ಗ ಸಿಎಂ ಬದಲಾವಣೆಯಾದ್ರೆ ಆ ಹಿಂದ ವರ್ಗ ಶಾಸಕರು ಸಾಮೂಹಿಕ ರಾಜೀನಾಮೆಯನ್ನು ಕೊಡುವಂತದ್ದು. ಸಿದ್ದರಾಮಯ್ಯ ಕೆಳಗೆ ಇಳಿಸಿದ್ರೆ 70ರಿಂದ 80 ಶಾಸಕರು ರಿಸೈನ್. ಸಿಎಂ ಬದಲಾವಣೆಯ ಹೊತ್ತಿನಲ್ಲೇ ಸಿಎಂ ಬೆನ್ನಿಗೆ ನಿಂತಿರುವಂತಹ ಹಿಂದ ವರ್ಗ ಸಿಎಂ ಬದಲಾವಣೆ ಮಾಡಿದ್ರೆ ಹಿಂದ ವರ್ಗ ಶಾಸಕರು ಸಾಮೂಹಿಕ ರಾಜೀನಾಮೆ. ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ರವಾನೆ ಮಾಡಿರುವಂತಹ ಹಿಂದ ವರ್ಗ ಟೀಮ್ ಸಿದ್ದರಾಮಯ್ಯ ಅವರ ಪರವಾಗಿ ಅಖಾಡಕ್ಕೆ ಹಿಂದ ಮುಖಂಡರು ಹಿಂದುಳಿದ ಶೋಷಿತರ ಒಕ್ಕೂಟದಿಂದ ಎಚ್ಚರಿಕೆಯ ಸಂದೇಶ. ಸಾಮೂಹಿಕವಾಗಿ ಸಮುದಾಯಗಳ ಮಧ್ಯೆ ಪೈಪೋಟಿಗೆ ನಾಂದಿ ಹಾಡಿದಂತಹ ಸಿಎಂ ಕುರ್ಚಿ ಫೈಟ್. ಈಗಾಗಲೇ ಒಕ್ಕಲಿಗರ ಸಮುದಾಯದವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಪಂಚೆ ಕಟ್ಟಿ ನಿಂತುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗದಿದ್ರೆ ಒಕ್ಕಲಿಗ ಶಾಸಕರು ರಾಜೀನಾಮೆಯ ಎಚ್ಚರಿಕೆ. ಒಕ್ಕಲಿಗರ ಸಂಘದ ಎಚ್ಚರಿಕೆಯ ಹಿಂದ ಮುಖಂಡರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜ್ವರ ಇತ್ತು, ಸಮುದಾಯಗಳ ನಡುವಿನ ಸಿಎಂ ವಾರ್. ಚೆನ್ನಾಗಿದೆ ಇದು ಒಂಥರ. ಸಿಎಂ ಸಿದ್ದರಾಮಯ್ಯ ಅವರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬಾರದು. ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಆ ಹಿಂದ ನಾಯಕರು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೇವೆ ಅಂತ ಹೇಳಿ ಆ ಹಿಂದ ನಾಯಕರು ಹೇಳಿದ್ದಾರೆ. ಅದರ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು, ಅವರ ಒಂದು ಒಕ್ಕಲಿಗ ನಾಯಕರು ಡಿಕೆ ಶಿವಕುಮಾರ್ ಅವ್ರನ್ನೇನಾದರೂ ಸಿಎಂ ಕುರ್ಚಿ ಮೇಲೆ ಕೂರಿಸದೇ ಇಲ್ಲ ಅಂತಂದ್ರೆ ರಾಜೀನಾಮೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಮೆಜಾರಿಟಿಯಿಂದ ಗೆದ್ದಿರುವಂತಹ ಪಕ್ಷ ಅದು. ರಾಜ್ಯದಲ್ಲಿ ಮೆಜಾರಿಟಿಯಿಂದ ಗೆದ್ದಿರುವಂತಹ ಪಕ್ಷ ಯಾವುದೇ ಮೈತ್ರಿ ಮಾಡ್ಕೊಂಡಿಲ್ಲ. ಈಗ 70ರಿಂದ 80 ಜನ ಶಾಸಕರು ರಿಸೈನ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಬುಡ ಸಮೇತ ಇರುತ್ತಾ? ಈ ಹಿಂದೆಯೇ ಹೈಕಮಾಂಡ್ ಎಂಟ್ರಿಯನ್ನ ಕೊಡಬೇಕಾಗಿತ್ತು. ಈಗಲೂ ಕೂಡ ಹೈಕಮಾಂಡ್ ಎಂಟ್ರಿ ಕೊಟ್ಟಿಲ್ಲ ಅಂತಂದ್ರೆ ಈ ಕುರ್ಚಿ ಕಾಳಗಕ್ಕೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರೋದಿಲ್ಲ. ಈಗ ಎಂಟ್ರಿ ಆಗೋದು ಯಾರು? ತದಾದ ನಂತರ ಎಂಟ್ರಿ ಕೊಡೋದು ಯಾರು? NDAನೋ ಬಿಜೆಪಿನೋ ಬರಬಹುದು. ರಾಜ್ಯದಲ್ಲಿ ಮತ್ತೆ ಚುನಾವಣೆ ಆದರೂ ಆಗಬಹುದು. ಈ ರೀತಿಯಾಗಿದ್ದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಕಾಂಗ್ರೆಸ್ 5 ವರ್ಷ ಏನ್ ಅಧಿಕಾರವನ್ನ ಮಾಡಬೇಕೋ, ಅಧಿಕಾರವನ್ನ ನಿರ್ವಹಿಸಬೇಕೋ ಅದನ್ನು ಮಾಡಬೇಕು. ಅದು ಬಿಟ್ಟು ಕುರ್ಚಿ ಕದನದಲ್ಲಿ ಎದುರಾಳಿಯ ಪಕ್ಷಕ್ಕೆ ಲಾಭವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತಂದ್ರೆ ಅಗ್ರಿ ಮಾಡೋ ತರ ಇಲ್ಲ. ಅದು ಪಕ್ಷದ ಒಂದು ಬಲಿಷ್ಠತೆ ಹೇಗಿದೆ ಅನ್ನೋದು ಈಗ ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.